ಲೋ ಮಗ, ಅದೇನು ಪಾರ್ಟಿ ಗೀಟಿ ಇದ್ರು ನೀವೇ ಮಾಡ್ಕೊಳ್ರಪ್ಪ, ನಾನು ಬರಲ್ಲ. ಅದಕ್ಕಲ್ಲ ಕಣೋ, ನನ್ನ ಹೆಂಡತಿಗೆ ಈ ಪಾರ್ಟಿ ಗೀಟಿ ಎಣ್ಣೆ ಗಿಣ್ಣೆ ಇದೆಲ್ಲ ಇಷ್ಟ ಆಗಲ್ಲ. ಈಗ ನಾನು ಬಂದು ಆಮೇಲೆ ಅವಳು ನನ್ನ ಜೊತೆ ಜಗಳ ಮಾಡಿದ್ರೆ ಈಗ ಪಾರ್ಟಿ ಮಾಡಿ ಏನು ಪ್ರಯೋಜನಕ್ಕೆ ಬಂತ ಹೇಳು? ಅದಕ್ಕೆ ನಾನು ಬರಲ್ಲ ಮಗ, ನೀವೇ ಪಾರ್ಟಿ ಮಾಡಿ. ಏನಾಯ್ತ್ರಿ? ಯಾರ್ದು ಫೋನು? ನನ್ನ ಫ್ರೆಂಡ್ ಫೋನು ಕಣೆ, ಅವನು ಎಣ್ಣೆ ಪಾರ್ಟಿ ಮಾಡೋಣ ಅಂತ ಕರಿತಾ ಇದ್ದ. ಆದರೆ ಪಾಪ ನಿನಗಿದೆಲ್ಲ ಇಷ್ಟ ಆಗಲ್ಲ ನೋಡು, ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ. ರೀ, ನೀವು ಬರಲ್ಲ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಅಷ್ಟಕ್ಕೂ ಈ ಎಣ್ಣೆ ಪಾರ್ಟಿ ಮಾಡೋದ್ರಿಂದಲ್ಲ ಏನ್ರಿ ಲಾಭ? ಏನೂ ಇಲ್ಲ. ಅಲ್ರಿ, ನಾನು ನಿಮಗೆ ಹೇಗೆ ಈ ಥರ ಎಣ್ಣೆ ಪಾರ್ಟಿ ಇಂಥದ್ದೆಲ್ಲ ಮಾಡಕ್ ಬೇಡ ಅಂತೀನೋ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹೆಂಡ್ತಿರು ಕೂಡ ಬೇಡ ಅಂತ ಹೇಳಬೇಕು ತಾನೇ. ಅವ್ರು ಯಾಕೆ ಹೇಳಲ್ಲವಪ್ಪ? ಅದು ನನ್ನ ಫ್ರೆಂಡ್ ಹೆಂಡ್ತಿರಲ್ಲ, ತುಂಬ ಓದ್ಕೊಂಡಿರೋರು, ತುಂಬ ಮಾಡರ್ನ್ ಆಗಿರೋರು, ಎಲ್ಲ ಈಗಿನ ಕಾಲಕ್ಕೆ ತಕ್ಕನಂಗಿರೋರು. ಅವ್ರಿಂಥದಕ್ಕೆಲ್ಲ ಬೇಡ ಅನ್ನಲ್ಲ. ರೀ, ಹ್ಞೂ ನಾನು ಹೇಳೋದು ಕೇಳಿ ಇಲ್ಲಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ ಹೋಗ್ರಿ. ಅವಾಗವಾಗಾದ್ರೂ ಫ್ರೆಂಡ್ಸ್ ಜೊತೆ ಈ ಥರ ಪಾರ್ಟಿಗೆಲ್ಲ ಹೋಗ್ಬೇಕಾಗುತ್ತೆ. ಪಕ್ಕ ಹೂ ರೀ, ಪಕ್ಕ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಪಾರ್ಟಿಗೆ ಹೋಗಿ. ಹೋಗೋದಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗಿಂತ 2 ಪೆಗ್ ಜಾಸ್ತಿನೇ ಕುಡೀರಿ. ಹೌದಾ? ಅದ್ಯಾಕೆ? ಅದ್ಯಾಕೆ ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಗೊತ್ತಾಗ್ಲಿ ನಿಮ್ಮ ಹೆಂಡತಿ ಅವ್ರ ಹೆಂಡತಿಯರ್ಗಿಂತ ತುಂಬಾನೇ ಮಾಡರ್ನು ಅಂತ.